ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕಲಿ ಕಿಚನ್. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇಲ್ಲಿ ನಾವು ಚಿಕನನ್ನು ತರಿಸಾಕ್ತಿದ್ವಿ ರೀ. ಆಮೇಲೆ ಅರ್ಶಿಯ ಚಿಕನ್ ಮಾಡತ್ತಾಳ್ರಿ. ಇಲ್ಲೇ ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಅಡುಗೆ ಎಲ್ಲ ಆಗೈತ್ರಿ. ಚಿಕನ್ ಒಂದು ಬರೋದೈತ್ರಿ. 11 ಗಂಟೆಗೆ ತೊಗೊಂಬಂದು ಕೊಡ್ತೇನೆ ಅಂದ್ರೆ 1 ಗಂಟೆ ಆದರೂ ಬಂದಿಲ್ಲ ರೀ ಇನ್ನವ್ರು. ಹಾಗಾಗಿ ಚಿಕನಿಗೆ ವೆಯ್ಟ್ ಮಾಡತ್ತಿದ್ವಿ. ಇಲ್ಲಿ ಅರ್ಶಿಯ ಮಾಡ್ತೇನೆ ಅಂದ್ರಿ ಚಿಕನ್, ಹಾಗಾಗಿ ಮಾಡು ಅಂತ ಹೇಳಿದೆ ರೀ. ಟೇಸ್ಟ್ ಮಾಡ್ತಾಳ್ರಿ ಆಕೆ ಚಿಕನ್. ಹೌದಲ್ಲ ಅರ್ಶಿಯ? ನಂಗಾತಾಳ್ರಿ ಅಲ್ಲಿ ಮನೆ ಕ್ಲಿಪ್ ಹುಬ್ಳಿದೊಳಗೆ ತೊಗೊಂಡಿದ್ದೇನದು. ನಮ್ಮ ಮಮ್ಮಿನೂ ಊರಿಗೆ ಹೋಗಿದ್ದಾರೆ ರೀ. ಹಾಗಾಗಿ ನಾನು ವರ್ಷಿಯ ದಾದಿ ಆಸಿಪ್ಪು ಅಷ್ಟದೇವ್ ರೀ ಮನೆಯೊಳಗೆ. ಸ್ವಲ್ಪ ಟಮಾಟಿ ತೊಳ್ಕೊಂಡನ ಇದು ಮಾಡ್ಬೇಕು ರೀ. ಚರಗ್ಯಾಗ ಇದು ಮಾಡತ್ತೆ. ಒಂದು ಡಬ್ರಿ ತೊಗೊ. ನೀವು ಟಮಾಟಿ ಕೊಬ್ಬರಿ ಅದೆಲ್ಲ ಹುರ್ಕೊಂಡು ಹಾಕಿದ್ವಿಪ್ಪ ಅಂತಂದ್ರೆ ಟೇಸ್ಟ್ ಬರ್ತೈತೆ ರೀ ಚಿಕನ್. ಕೊಬ್ಬರಿನೂ ಹಾಕ್ತಿಲ್ಲ ಅರ್ಷ? ಕೊಬ್ಬರಿ ಹಾಕ್ಬಾರ್ದು. ಹಾಕ ಚಲೋ ಆಕೈತಿ. ಸ್ವಲ್ಪ ಹಾಕ ಸಾಕು. ಕೊಡಿ ತಡಿ ನೀ ಅದು ಹೆಚ್ಚು. ಬಾದಾಮಿ ಇತ್ತಂದ್ರೆ ಅದನ್ನು ಹಾಕಬೇಕು. ಹಾಂ, ಇರಲಿಲ್ಲ ಅಂದ್ರೆ ಕೊಬ್ಬರಿ ಹಾಕೋಬೇಕೇನೆ. ಹಾಂ. ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ರಿ ನಾವು. ಕೊಬ್ಬರಿ, ಕೊತ್ತಂಬರಿ, ಟೊಮೆಟೊ ಹಣ್ಣು, ಆಮೇಲೆ ಉಳ್ಳಾಗಡ್ಡಿ ಇವಾಗೆಲ್ಲ ಲೈಟಾಗಿ ಹುರ್ಕೋಬೇಕ್ರಿ. ಅದು ಹುರ್ಕೊಂಡು ನೀವು ಮಸಾಲೆಗೆ ಹಾಕಿ ಮಿಕ್ಸಿಗೆ ಹಾಕಿ ಚಿಕನ್ ಪಲ್ಯ ಮಾಡಿದ್ವಿಪ್ಪ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಕೈತೆ ರೀ. ಸೂಪರ್ ಆಕೈತಿ. ಈ ರೀತಿ ನೀವು ಹುರ್ಕೊಂಡನ ಮಿಕ್ಸಿಗೆ ಹಾಕೋರಿ. ಇಲ್ಲೇ ಮಸಾಲೆ ಎಲ್ಲ ಹುರ್ಕೊಂಡಿರಿ ನಾವು. ಈ ರೀತಿ ಕೆಂಪಗಾಗಿ ಹುರ್ಕೋಬೇಕ್ರಿ. ಸ್ವಲ್ಪ ತನಗಾಗ್ಬೇಕ್ರಿ. ಆವಾಗ ನೀವು ಮಿಕ್ಸಿಗೆ ಹಾಕೋರಿ. ಅಷ್ಟೇ, ಸ್ವಲ್ಪ ಮಿಕ್ಸಿಗೆ ತನಗಾಗಲಿ ತಡೆಯೋದು. ಇನ್ನೂ ಚಿಕನ್ ಬರೋದು ಲೇಟ್ ಐತೆ. ಇಲ್ಲಿ ನಮ್ಮದು ಚಿಕನ್ ಬಂತು. ಇವಾಗ ನಾನು ತೊಳೆದು ಇಲ್ಲಿ ಇಟ್ಟೀನಿ. ಇದು ಒಂದು ಸ್ವಲ್ಪ ಕಬಾಬ್ ಮಾಡಾಕ್ತಿರ್ತೀವಿ. ಇಲ್ಲಿ ಅಜ್ಜಿಮಿರ್ಚ್ ಗುಂಡ ಐತಲ್ರಿ, ಇದ್ರೊಳಗೆ ಮಾಡ್ತೀವಿ. ಮಸಾಲೆ ಎಲ್ಲ ಅಲ್ಲಿ ಅರ್ಶಿಯ ಇದು ರುಬ್ಕೊಂಡಲ್ರಿ. ಇಲ್ಲಿ ಇವಾಗ ಡಬ್ಬಿಗೆ ಹಾಕಿಟ್ಟು ಇದ್ರೊಳಗೆ ಮಾಡತ್ತೀವಿ. ಮತ್ತು ಸಾಕ್ಬಿಡಿ ಅರ್ಶಿಯ. ಎಣ್ಣೆ ಬಿಸಿ ಆತಪ್ಪ ಅಂತಂದ್ರೆ ಚಿಕನ್ ಹಾಕೊಂಬಿಡ್ಬೇಕು ರೀ. ಅದು ಚಿಕನ್ ಕುಚ್ಚಾಕಿಟ್ಟು ಇಲ್ಲಿ ಕಬಾಬಿಗೆ ಮಸಾಲೆ ಹಚ್ಚಿಡ್ಬೇಕು ರೀ. ಅಲ್ಲಿವರೆಗೂ ಇದನ್ನು ನೆನ್ಬಿಡ್ತೈತಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದಿಯಾಕೆ ಇಟ್ಬಿಡ್ಬೇಕಿರೋದು. ಇಲ್ಲಿ ಕಬಾಬಿಗೆ ಅರಿಶಿನ, ಉಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಚಿಕನ್ 65, ಆಮೇಲೆ ಇದಕ್ಕೊಂದು ಸ್ವಲ್ಪ ನೀವು ಸೋಡಾ ಹಾಕಿಬಿಟ್ಟಿಪ್ಪ ಅಂತಂದ್ರೆ ಅಷ್ಟು ಮೆತ್ತಗಾಗಿ ಬರ್ತಾವೆ ರೀ ನಿಮಗೆ. ನೀವು ಬೇಕಾದ್ರೆ ಹಾಕೋಬೋದ್ರಿ, ಇಲ್ಲದ ಬಿಡ್ಬೋದು. ಇಲ್ಲದ ಎಣ್ಣೆನೂ ಭಾಳ ಹಿರ್ಕೊಂತೈತಲ್ಲ ಅದು. ಹಾಗಾಗಿ ಅಷ್ಟೇ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡು. ಇದಕ್ಕೆ ಆಮೇಲೆ ನೀವು ಸ್ವಲ್ಪ ಬೇಸನ್ ಹಿಟ್ಟು ಹಾಕೋಬೋದು ರೀ. ಅದನ್ನು ಚಲೋ ಆಕೈತಿ. ಎಲ್ಲ ಹಾಕ್ಕೊಂಡು ಕಬಾಬಿಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ್ರಿ. ಇಲ್ಲಿ ಇವಾಗ ದಾದಿ ಮಗ ಸ್ವಲ್ಪ ಸೈಡ್ ಅವರು ಉಪ್ಪು ಖಾರ ಏನೋ ಬೇಡ ಅಂತಂದ್ರೆ, ಹಾಗಾಗಿ ಸ್ವಲ್ಪ ಸೈಡ್ ಸಪ್ರೇಟ್ ಮಾಡತ್ತೀವಿ. ಇಲ್ಲಿ ನಮಗೆ ಅರಿಶಿನ ಇಲ್ಲೆಲ್ಲ ಚಿಕನ್ ಅಷ್ಟ ತೊಗೊಂಡಿವ್ರಿ. ನಮ್ಗೆ ಜಾಸ್ತಿ ತಿನ್ನೋದು ನಾವು ಸಾರದೊಳಗಿಂತ. ಹಾಗಾಗಿ ಕಬಾಬಿದು ಮಿಕ್ಸ್ ಮಾಡಿ ಇಟ್ಟಿದ್ದಾಳ್ರಿ. ಕೆಲೆ ಲಿಂಬೆನ ಅದೆಲ್ಲ ಹಾಕಿ ಇವಾಗ ಇದು ಸ್ವಲ್ಪ ಕುದಿತಪ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಇಳಿಸ್ಕೊಂಡ್ಬಿಡಾಕೈತ್ರಿ. ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟೇನಿ ರೀ. ಒಗ್ಗರಣೆ ಮಾಡೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ರೊಳಗೆ. ಎಣ್ಣೆ ಬಿಸಿ ಆಗಲಿ ರೀ ಅದೇ ಸ್ವಲ್ಪ. ಇಲ್ಲಿ ನಾನು ಮಮ್ಮಿ ಮೆಣಸಿನ್ಕಾಯಿ, ಆಮೇಲೆ ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು ಹೆಚ್ಚು ಕೊಟ್ಟಿದ್ದಾರೆ. ಇಲ್ಲಿ ಎಣ್ಣೆ ಬಿಸಿ ಆಗೈತನ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ. ಇವಾಗ ಉಳ್ಳಾಗಡ್ಡಿ ಹಾಕೊಳ್ಳೋಣ. ಇಲ್ಲಿ ನೋಡ್ರಿ, ಇವಾಗ ಸ್ವಲ್ಪ ಕೆಂಪಗಾಗ್ಯಾವ್ರಿ ಅವು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ. ನಮ್ಮ ಮನೆ ಕಡೆ ಒಂದು ಮದುವೆ ಐತಿ, ಪಟಾಕಿ ಹಾರ್ಸೋದ್ಬಿಟ್ಟಾರಿಪ್ಪ. ಇವಾಗ ಗ್ಯಾಸ್ ಹೌದಾ? ಚಲೋ ಆತ. ಇವಾಗ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಐತೆ, ಅದನ್ನು ಕೆಡಿಸ್ಬೇಕು ಮತ್ತು. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ನೀರು ಹಾಕ್ಬಿಡೋಣ ಅಂದ್ರೆ ತಳ ಹತ್ಬಿಡ್ತೈತೆ ಮತ್ತು. ಇವಾಗಿಲ್ಲಿ ಒಂದು ಅರ್ಧ ಚರಿಗೆ ನೀರು ಹಾಕಿದ್ದೇನೆ ರೀ. ನೀರು ಕುದಿಲಿ ಅಲ್ಲಿವರೆಗೂ ಅಕ್ಕಿದೆಲ್ಲ ತೊಗೊಂಬಿಡೋಣ. ಇಲ್ಲಿ ನೋಡ್ರಿ, ಇವಾಗ ನೀರೆಲ್ಲ ಕುದಿಯತೈತಿ. ಅಕ್ಕಿ ಹಾಕೊಂಬಿಡೋಣ್ರಿ. ಅಕ್ಕಿ ಹಾಕಿ ಕುಕ್ಕರ್ ಡಕ್ಕನ್ ಹಾಕ್ಬಿಡೋಣ. ಇಲ್ಲಿ ಇವಾಗ ಚಿಕನ್ ಕಬಾಬು, ಆಮೇಲೆ ಚಿಕನ್ ಸಾರು ಅದೆಲ್ಲ ಮಾಡಿದ್ರೆ ಹೆಂಗಾಗಿದೆ ಅದಿ? ಮಸ್ತ್ ಆಗೈತೆ ನೋಡುವ. ಥಂಡಿ ದಿನದಾಗ ಭಾರಿ ಚಲೋ ಆಗೈತೆ ಬಿಡು. ಹ್ಞೂ, ಬಿಸಿ ಬಿಸಿ ಹೊಡೆದು ಕುಂತ್ಬಿಟ್ಟು ಮತ್ತೇನೈತಿ.
ಒಂದು ಜಪ್ ನಿದ್ದೆ ಆಕೈತಿ ಮತ್ತು ಅಂಗಡಿ ಇಲ್ಲಪ್ಪ ಅಂಗಡಿ ಇಲ್ಲ ಈಗ. ಇವಾಗ ಇಲ್ಲಿ ಅರ್ಶಿಯ ಬಾಂಡಿ ತಿಕ್ಕತ್ತಾಳ್ರಿ. ಟೈಮ್ ಆಗಲಿ 6:30 7 ಗಂಟೆಗೆ ಬಂತ್ರಿ. ನಾವು ಮಕ್ಕೊಂಬಿಟ್ಟಿದ್ವಿ. ಮಳೆ ಮಾಡೋದೆಲ್ಲ ಭಾಳ ಆಗೈತೆ ರೀ. ಮಳೆ ಬರ್ತೈತಿ ಏನೋ ಗೊತ್ತಿಲ್ಲ. ಆದ್ರೆ ಸಾಯಂಕಾಲ ಫುಲ್ ಅಂದ್ರೆ ಫುಲ್ ಮಾಡಾಗಿತ್ತು ರೀ ಮಳಿದ. ನಮ್ಮ ಮಮ್ಮಿಯವರು ಊರಿಗೆ ಹೋಗಿ ತಲುಪಿದಾರಂತ್ರಿ. ಚಲೋ ಆತ್ರಿಪ್ಪ. ಜಲ್ದಿನ ಹೋಗ್ಯಾರಿ. ಜಲ್ದಿ ಸಿಕ್ತಂತ ಬಸ್.